ಎಲ್ರಿಗೂ ನಮಸ್ತೆ. ಶ್ರೀರಾಮನ ಜನ್ಮದಿನವನ್ನೇ ಪ್ರತಿ ವರ್ಷ ನಾವು ರಾಮನವಮಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಶುಭ ದಿನ ಮನೆಗೆ ನಾವು ರಾಮನಿಗೆ ಪ್ರಿಯವಾದ ವಸ್ತುಗಳನ್ನು ತರಬೇಕು. 2026ರ ರಾಮನವಮಿಯ ಶುಭ ದಿನ ಮನೆಗೆ ಈ ಒಂದು ವಸ್ತುಗಳನ್ನು ನೀವು ತರೋದ್ರಿಂದ ರಾಮನ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ. ಹಾಗೆ 2026ರ ರಾಮನವಮಿಯ ದಿನ ಯಾವೆಲ್ಲ ವಸ್ತುಗಳನ್ನು ನೀವು ಮನೆಗೆ ತರಬೇಕು, ಅದರ ಪ್ರಯೋಜನ ಏನು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೂ ಕೂಡ ಮಿಸ್ ಮಾಡದೆ ಇವುಗಳಲ್ಲಿ ಒಂದನ್ನಾದರೂ ಮನೆಗೆ ತರೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚೈತ್ರ ಮಾಸದ 9ನೆಯ ದಿನವನ್ನು ನಾವು ರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ದೇಶ ವಿದೇಶಗಳಲ್ಲೂ ಕೂಡ ರಾಮನವಮಿಯನ್ನು ತುಂಬ ಒಂದು ನಂಬಿಕೆ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ರಾಮನವಮಿ ಹಬ್ಬವನ್ನು ಸದಾಚಾರ, ಗೌರವ, ಆದರ್ಶ ಜೀವನದ ಸಂಕೇತ ಅಂತಲೇ ಪರಿಗಣಿಸಲ್ಪಟ್ಟಂಥ ರಾಮನ ಜನ್ಮದಿನ ಸಂಕೇತಿಸುತ್ತೆ. ರಾಮನವಮಿಯ ದಿನ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ರಾಮ, ಸೀತೆ, ಲಕ್ಷ್ಮಣ ಮತ್ತು ರಾಮನ ಪರಮ ಭಕ್ತನಾಗಿರ್ತಕ್ಕಂತಹ ಈ ಹನುಮಂತನ ಆರಾಧನೆಯನ್ನು ಮಾಡ್ತಾರೆ. ಇದು ಭಕ್ತಿ ಉತ್ಸಾಹದ ದಿನ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ರಾಮನವಮಿ 2026ರಲ್ಲಿ ರಾಮನವಮಿ ಹಬ್ಬವನ್ನು ನಾವು ಮಾರ್ಚ್ 27 ಆಚರಣೆ ಮಾಡ್ತಾಯಿದ್ದೀವಿ. ರಾಮನವಮಿಗೂ ಮುನ್ನ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತರೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ನಮಗೆ ಸಿಗತ್ತೆ. ಹಾಗಾದರೆ ಯಾವುದು? ಹೌದು, ಮನೆ ದೇವರ ಕೋಣೆಯಲ್ಲಿ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇಟ್ಕೊಳ್ಳೋದು ತುಂಬಾ ಒಂದು ಒಳ್ಳೆಯದು. ಪಂಚಮುಖಿ ಹನುಮಂತನ ಅಂದರೆ 5 ಮುಖಗಳನ್ನು ಹೊಂದಿರುವಂತಹ ಆಂಜನೇಯ ಸ್ವಾಮಿ, ಅವನ ಈ 5 ಮುಖಗಳು 5 ದಿಕ್ಕುಗಳಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕತ್ತೆ ಮತ್ತು ಮನೆಯನ್ನು ಎಲ್ಲ ಒಂದು ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತೆ. ಪಂಚಮುಖಿ ಹನುಮಂತನನ್ನು ಯಾವ ವ್ಯಕ್ತಿ ನಿಯಮಿತವಾಗಿ ಪೂಜಿಸ್ತಾನೋ ಹಾಗೂ ಹನುಮಾನ್ ಚಾಲೀಸ ಪಠಿಸ್ತಾರೋ ಅವರು ಮಾನಸಿಕ ಶಾಂತಿಯನ್ನು ಹೊಂದುತ್ತಾರೆ. ಅವರ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಾಶ ಆಗುತ್ತೆ. ಹಾಗಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಮನೆಗೆ ತರುವುದು ತುಂಬಾ ಒಳ್ಳೆಯದು. ಹಾಗೆ ರಾಮನವಮಿ ಹಬ್ಬದ ದಿನ ಮನೆಯಲ್ಲಿ ಶುದ್ಧವಾದ ಹಳದಿ ಬಣ್ಣದ ಬಟ್ಟೆಯನ್ನು ತರಬೇಕು ಮತ್ತು ತುಳಸಿ ಗಿಡವನ್ನು ಅಥವಾ ತುಳಸಿ ಮಾಲೆಯನ್ನು ನೀವು ತೆಗೆದುಕೊಂಡು ಬರೋದು ಕೂಡ ತುಂಬಾ ಶುಭ ಅಂತ ಹೇಳಿದ್ದಾರೆ. ಹಳದಿ ಬಣ್ಣವು ವಿಷ್ಣು ದೇವನೊಂದಿಗೆ ಮತ್ತು ರಾಮನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಬಣ್ಣ. ಈ ಬಣ್ಣವು ಸಮೃದ್ಧಿ, ಶಾಂತಿಯ ಸಂಕೇತ ಕೂಡ ಆಗಿದೆ. ಅದೇ ರೀತಿ ತುಳಸಿಯನ್ನು ಸಕಾರಾತ್ಮಕತೆ ಮತ್ತು ಶುದ್ಧತೆಯ ಮೂಲ ಅಂತ ಕೂಡ ಹೇಳಿದ್ದಾರೆ. ಈ ವಸ್ತುಗಳನ್ನು ನೀವು ರಾಮನವಮಿಯ ದಿನ ಮನೆಗೆ ತಂದು ಹಾಗೂ ರಾಮನ ಮುಂದಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಮನೆಗೆ ಸಂತೋಷ, ಸಮೃದ್ಧಿ, ಅದೃಷ್ಟ ಅನ್ನೋದು ಬರುತ್ತೆ. ರಾಮನಿಗೆ ಪ್ರಿಯವಾದ ಈ ವಸ್ತುಗಳಿಗೆ ವಾಸ್ತು ದೋಷಗಳನ್ನು ತೆಗೆದು ಹಾಕುವಂತಹ ಮತ್ತು ಕೆಟ್ಟ ದೃಷ್ಟಿ ದೋಷವನ್ನು ದೂರ ಮಾಡುವಂತಹ ಒಂದು ಶಕ್ತಿ ಇದೆ. ಹಾಗೆ ಮನೆಗೆ ಕೌಟುಂಬಿಕ ಸಂತೋಷವನ್ನು ಕೂಡ ಇದು ತರುತ್ತೆ. ಅಷ್ಟೇ ಅಲ್ಲ, ರಾಮನವಮಿ ಹಬ್ಬದ ದಿನ ಮನೆಗೆ ರಾಮಾಯಣ ಪುಸ್ತಕವನ್ನು ಕೂಡ ನೀವು ತರಬಹುದು. ಈ ದಿನ ಮನೆಗೆ ರಾಮಾಯಣ ಪುಸ್ತಕ ತರೋದ್ರಿಂದ ಮತ್ತು ಆ ಪುಸ್ತಕವನ್ನು ಪೂಜಿಸೋದ್ರಿಂದ ರಾಮನ ಆಶೀರ್ವಾದ ಸದಾ ನಿಮ್ಮ ಮನೆಯ ಮೇಲೆ ಇರುತ್ತೆ. ಸಂತೋಷ, ಸಮೃದ್ಧಿಯಿಂದ ಕೂಡ ಮನೆ ತುಂಬಿರುತ್ತೆ. ರಾಮಾಯಣ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮನೆಯ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ಅಷ್ಟೇ ಅಲ್ಲ, ನೀವು ಈ ರಾಮನವಮಿಯ ದಿನ ರಾಮಚರಿತ ಮಾನಸ ಮತ್ತು ಹನುಮಾನ್ ಚಾಲೀಸವನ್ನು ಮನೆಗೆ ತರಬೇಕು. ಮನೆಯಲ್ಲಿ ಅವುಗಳನ್ನಿಟ್ಟು ಪೂಜೆಯನ್ನು ಮಾಡುವುದು ಅತ್ಯಂತ ಶುಭ. ಈ ಪವಿತ್ರ ಗ್ರಂಥಗಳನ್ನು ನೀವು ನಿಯಮಿತವಾಗಿ ಪಠಿಸೋದ್ರಿಂದ ಮತ್ತು ಅದನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಒಂದು ಭಕ್ತಿಯ ವಾತಾವರಣ, ಸಕಾರಾತ್ಮಕತ ವಾತಾವರಣ, ಶಾಂತಿ, ಮಾನಸಿಕ ಶಾಂತಿ ಅನ್ನೋದು ಸಿಗುತ್ತೆ. ಈ ರಾಮಚರಿತ ಮಾನಸ ಮತ್ತು ಹನುಮಾನ್ ಚಾಲೀಸವನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ, ಅದನ್ನು ಪಠಿಸೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ವೃದ್ಧಿಯಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳನ್ನು ನೀವು ಮನೆಗೆ ಆದಷ್ಟು ಇವುಗಳಲ್ಲಿ ಒಂದನ್ನಾದರೂ ಮನೆಗೆ ತಂದು ನಿಮ್ಮ ಅದೃಷ್ಟವನ್ನು ಬದಲಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬರೂ ಕೂಡ ರಾಮನವಮಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.